Yes, good evening, my dear students. So, in today's class, let us continue with the Amines chapter questions. Okay, the question is, which of the following shows ಆಪ್ಟಿಕಲ್ ಆಕ್ಟಿವಿಟಿ ಅಂತ ಕೇಳ್ತಿದ್ದಾರೆ. ಸೊ ಕೊಟ್ಟಿರುವಂತ ಎಕ್ಸಾಂಪಲ್ ಅಲ್ಲಿ ಯಾವ ಎಕ್ಸಾಂಪಲ್ ಆಪ್ಟಿಕಲ್ ಆಕ್ಟಿವಿಟಿನ ತೋರಿಸುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಈಗ ಇಲ್ಲಿ ಫಸ್ಟ್ ಆಪ್ಷನ್ ಏನ್ ಕೊಟ್ಟಿದ್ದಾರೆ, ಬ್ಯೂಟಾನಮೈನ್ 1 ಅಂತ ಕೊಟ್ಟಿದ್ದಾರೆ. ಸೊ 4 ಕಾರ್ಬನ್ ಆಟಮ್ಸ್ ಇರುತ್ತೆ. ಫಸ್ಟ್ ಕಾರ್ಬನ್ ಆಟಮ್ಗೆ ಅಮೈನ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. ಸೊ ಅದಕ್ಕೆ ಬ್ಯೂಟಾನಮೈನ್ 1 ಅಂತ ಹೇಳ್ತಿದ್ದಾರೆ. ಸೊ if I write the structure, okay, so CH3, CH2, CH2, so here CH2, NH2. So ಇಲ್ಲಿ ಫಸ್ಟ್ ಕಾರ್ಬನ್ ಆಟಮ್ಗೆ ಅಮೈನ್ ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ಬ್ಯೂಟೇನ್ 1 ಅಮೈನ್ ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ನಾವು ಈ ಎಕ್ಸಾಂಪಲ್ ಆಪ್ಟಿಕಲ್ ಆಕ್ಟಿವಿಟಿನ ಎಕ್ಸಿಬಿಟ್ ಮಾಡುತ್ತಾ ಅಂತ ಅಂದ್ರೆ ನೋ, ಬಿಕಾಸ್ ವಾಟ್ ಎವರ್ ದ ಅಮೈನ್ ಗ್ರೂಪ್ ಇಸ್ ಅಟ್ಯಾಚ್ ಟು ದ ಫಸ್ಟ್ ಕಾರ್ಬನ್ ಅಲ್ವಾ. ಸೊ ಈ ಕಾರ್ಬನ್ ಆಟಮ್ ಅಲ್ಲಿ ದರ್ ಇಸ್ ನೋ ರೊಟೇಷನ್, ಸ್ಪೆಸಿಫಿಕ್ ರೊಟೇಷನ್ ಅಂತ ಹೇಳ್ಬೋದು. ಬಿಕಾಸ್ ಸ್ಪೆಸಿಫಿಕ್ ರೊಟೇಷನ್ ಆಗಬೇಕು ಅಂತ ಹೇಳಿದ್ರೆ ಸೊ ದಿಸ್ ಕಾರ್ಬನ್ ಆಟಮ್ಸ್ ಶುಡ್ ಬಿ ಎ ಕೈರಾಲ್ ಕಾರ್ಬನ್ ಆಗಿರಬೇಕು. ಬಟ್ ಇನ್ ಎ ಫಸ್ಟ್ ಆಪ್ಷನ್ whatever they have given the option, it is not having the chiral carbon, so that option 1 wrong anta helbodu. And second option will be having butanamine 2 anta helidare. So if I write the structure CH3, CH2, CH, NH2 ಮತ್ತೆ CH3. ಓಕೆ, ಸೊ ಈಗ ನಾನು ಇದು ಸೆಕೆಂಡ್ ಎಕ್ಸಾಂಪಲ್. ದೆನ್ ಥರ್ಡ್ ಎಕ್ಸಾಂಪಲ್ ಇಸ್ ಐಸೋಪ್ರೊಪೈಲ್ ಅಮೈನ್ ಅಂತ ಹೇಳಿದ್ದಾರೆ. ಐಸೋಪ್ರೊಪೈಲ್ ಅಮೈನ್ ಅಂತ ಅಂದ್ರೆ CH3, CH2. ಸೊ ಯಾವ್ದಾದ್ರು ಒಂದ್ ಸೈಡ್ ಅಲ್ಲಿ ನಾನು NH2 ಗ್ರೂಪ್ ನ ಅಟ್ಯಾಚ್ ಮಾಡ್ಬೋದು, ಇದರ್ ಫಾರ್ ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್ ಆರ್ ಫಸ್ಟ್ ಅಂಡ್ ಫೋರ್ತ್ ಕಾರ್ಬನ್ ಆಟಮ್ ಯಾವ್ದಕ್ಕಾದ್ರೂ ಸಹ ನಾವು ಆಡ್ ಮಾಡ್ಬೋದಾಗುತ್ತೆ. ಸೊ ದಟ್ ನೆಕ್ಸ್ಟ್ ಇಫ್ ವಿ go for the fourth option, ethyl methyl amine ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ ಒನ್ ಸೈಡು CH3, CH2 ಇರುತ್ತೆ, ಮತ್ತೆ NH2 ಮತ್ತೆ CH3, ethyl methyl amine ಅಂತ ಹೇಳಿದ್ದಾರೆ. ಅಂಡ್ ಥರ್ಡ್ ಆಪ್ಷನ್ ಐಸೋಪ್ರೊಪೈಲ್ ಅಮೈನ್ ಅಂತ ಅಂದ್ರೆ ಸೊ 4 ಕಾರ್ಬನ್ ಆಟಮ್ಸ್ ಇರುತ್ತೆ, CH3, CH2, CH3. ಸೊ ಅದರಲ್ಲಿ ಸೆಕೆಂಡ್ ಕಾರ್ಬನ್ ಆಟಮ್ಗೆ NH2 ಗ್ರೂಪ್ ಐಸೋಪ್ರೊಪೈಲ್ ಅಮೈನ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಈಗ ಈ ಎಕ್ಸಾಂಪಲ್ಸ್ ಅನ್ನ ನಾವು ಅಬ್ಸರ್ವ್ ಮಾಡಿದಾಗ ಸೊ ದ ಕಾರ್ಬನ್ ವಿಚ್ ಈಸ್ ಹ್ಯಾವಿಂಗ್ ದ ಕೈರಾಲ್ ಸೆಂಟರ್, ಆ ಎಕ್ಸಾಂಪಲ್ ಅನ್ನ ನಾವು ಚೂಸ್ ಮಾಡ್ಬೇಕಾಗುತ್ತೆ. ಸೊ ಈಗ ಆಪ್ಷನ್ 2 ಅಲ್ಲಿ ಬ್ಯೂಟಾನಮೈನ್ 2 ಅಂತ ಏನಿದೆ, ಸೊ ಇದರಲ್ಲಿ ನಾವು ಈ ಎಕ್ಸಾಂಪಲ್ ಅನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಫಾರ್ ಸೆಕೆಂಡ್ ಕಾರ್ಬನ್ ಆಟಮ್ ಅಮೈನ್ ಗ್ರೂಪ್ ಅಟ್ಯಾಚ್ ಆಗಿರೋದ್ರಿಂದ ನಾವು ಅದನ್ನ ರೊಟೇಟ್ ಮಾಡಿದಾಗ ಒನ್ ಟೈಮ್ ಏನಾಗುತ್ತೆ, ದಿಸ್ ಗ್ರೂಪ್ ಕ್ಯಾನ್ ಕಮ್ಸ್ ಟು ದ ರೈಟ್ ಸೈಡ್, ಮತ್ತೆ CH3 ಗ್ರೂಪ್ ಇಟ್ ಕ್ಯಾನ್ ಕಮ್ಸ್ ಟು ದ ಲೆಫ್ಟ್ ಸೈಡ್ಗೆ ರೊಟೇಟ್ ಮಾಡಿದಾಗ ಶಿಫ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ದಟ್ ಈ ಬೇರೆ ಎಕ್ಸಾಂಪಲ್ಸ್ ನ ಕನ್ಸಿಡರ್ ಮಾಡಿದ್ರೆ ದ ಕಾರ್ಬನ್ ವಿಚ್ ಈಸ್ ಅಟ್ಯಾಚ್ ಟು ದ ಡಿಫ್ರೆಂಟ್ 4 ಗ್ರೂಪ್ಸ್ಗೆ ಅಟ್ಯಾಚ್ ಆಗಿದ್ರೆ ಅದನ್ನ ಕೈರಾಲ್ ಸೆಂಟರ್ಸ್ ಅಂತ ಹೇಳ್ತೀವಿ. ಸೊ ಈಗ ಈ ಕಾರ್ಬನ್ಗೆ ನಾವು ನೋಡಿದಾಗ ಸೆಕೆಂಡ್ ಎಕ್ಸಾಂಪಲ್ ಅಲ್ಲಿ ಸೊ ದಿಸ್ ಸೆಕೆಂಡ್ ಕಾರ್ಬನ್ ಇಸ್ ಆಟಮ್ ಇಸ್ ಅಟ್ಯಾಚ್ ಟು ದ 4 ಡಿಫರೆಂಟ್ ಗ್ರೂಪ್ಸ್, ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದಟ್ ಈಸ್ ಎ ಕೈರಾಲ್ ಕಾರ್ಬನ್. ಸೊ ಹಾಗಾಗಿ ನಾವು ವಿ ಕ್ಯಾನ್ ಚೂಸ್ ವಾಟ್ ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಅಂತ ನಾವು ಚೂಸ್ ಮಾಡ್ತೇವೆ. ಬಿಕಾಸ್ ಇನ್ ದಟ್ ಎಕ್ಸಾಂಪಲ್ the carbon is linked to the 4 different groups or atoms. So 4 different groups of 4 different groups attach ಆಗಿರುತ್ತೆ ಅಥವಾ atoms ಗೆ attach ಆಗಿರುತ್ತೆ. So that we call it as what second option right answer ಅಂತ ನಾವು choose ಮಾಡ್ತೀವಿ. Then let us move on to the next question. Which of the following converts benzene diazonium chloride to benzene? ಸೊ ಎಕ್ಸಾಮ್ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ, H3PO3, ದೆನ್ C2H5OH ಮತ್ತೆ ವಾಟರ್ ಕೊಟ್ಟಿದ್ದಾರೆ, ಅಂಡ್ HBF4 ಅಂತ ಹೈಡ್ರೋಜನ್ ಬೋರಾನ್ ಟೆಟ್ರಾಫ್ಲೂರೈಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಫಾಸ್ಫೋರಿಕ್ ಆಸಿಡ್ H3PO3, ಎಥನಾಲ್, ವಾಟರ್ ಮತ್ತೆ ಹೈಡ್ರೋಜನ್ ಬೋರೋ
ಬೋರಾನ್ ಟೆಟ್ರಾಫ್ಲೋರೈಡ್ ಅಂತ ಕೊಟ್ಟಿದ್ದಾರೆ. ಸೊ ಯಾವುದು ನಮಗೆ ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್ ಟು ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್ ಇಂದ ಬೆನ್ಸಿನ್ ಆಗಿ ಯಾವ ಆಪ್ಷನ್ ಕನ್ವರ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್ ಇಸ್ ವಾಟ್ C6H5N2 plus Cl minus, and in the presence of which one it is going to convert into what benzene ಆಗಿ ಕನ್ವರ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ನಾವು if we add ethanol C2H5OH ನಾವು ಆಡ್ ಮಾಡಿದಾಗ, ಸೊ ಹಿಯರ್ ethanol will undergoes reduction. ಸೊ ಇದು ನಮಗೆ ರಿಡಕ್ಷನ್ ಆಗುತ್ತೆ. ಸೊ ರಿಡಕ್ಷನ್ ಆದಾಗ ನಮಗೆ we are going to get the product what benzene ನಮಗೆ ಪ್ರಾಡಕ್ಟ್ ಆಗಿ ಸಿಗುತ್ತೆ. ಓಕೆ, ಸೊ ದಟ್ ಇಲ್ಲಿ ನಮಗೆ H is combined with the Cl, HCl ಬೈ ಪ್ರಾಡಕ್ಟ್ ಆಗಿ ಬರುತ್ತೆ. ಮತ್ತೆ N2 is combined with C2H5O and it is going to form a sodium ethoxide C2H5ONa, sodium ethoxide ನಮಗೆ ಸಿಗುತ್ತೆ and along with the HCl. ಓಕೆ, ಸೊ ದಟ್ ನಮಗೆ ಸೂಟಬಲ್ ರಿಯೇಜೆಂಟ್ ಯಾವುದು ಇಲ್ಲಿ ನಾವು ಚೂಸ್ ಮಾಡ್ಬೋದು ಅಂತ ಹೇಳಿದ್ರೆ ಎಥನಾಲ್ ವಿ ಕ್ಯಾನ್ ಚೂಸ್ ಆಸ್ ದ ಸೂಟಬಲ್ ಏಜೆಂಟ್ ಟು ಕನ್ವರ್ಟ್ ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್ ಟು ಬೆನ್ಸಿನ್. ಸೊ ದಟ್ ಆಪ್ಷನ್ 2 ಏನಿದೆ ಅದು ನಮಗೆ ರೈಟ್ ಆನ್ಸರ್ ಅಂತ ಚೂಸ್ ಮಾಡ್ತೀವಿ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ದೆನ್ ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಡಿಸ್ಟಿಂಗ್ವಿಶ್ ದ 3 ಅಮೈನ್ಸ್ ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ ಪ್ರೈಮರಿ, ಸೆಕೆಂಡರಿ ಮತ್ತೆ ಟರ್ಷಿಯರಿ ಅಮೈನ್ ಅನ್ನ ನಾವು ಯಾವ ರೀತಿ ಡಿಸ್ಟಿಂಗ್ವಿಶ್ ಮಾಡಬಹುದು ಬೈ ಕನ್ಸಿಡರಿಂಗ್ ದ ಗಿವನ್ ಆಪ್ಷನ್ಸ್ ಆರ್ ಅಜೋ ಡೈ ಟೆಸ್ಟ್ ಅಂತ ಹೇಳಿದ್ದಾರೆ ಫಸ್ಟ್ ಒನ್. ಸೆಕೆಂಡ್ ಆಪ್ಷನ್ ಇಸ್ ಹಿನ್ಸ್ಬರ್ಗ್ ರಿಯೇಜೆಂಟ್ ಅಂತ ಕೊಟ್ಟಿದ್ದಾರೆ. ಥರ್ಡ್ ಆಪ್ಷನ್ ಇಸ್ ಕಾರ್ಬೈಲ್ ಅಮೈನ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ. ಅಂಡ್ ಫೋರ್ತ್ ಆಪ್ಷನ್ ಇಸ್ ಅಸಿಟೈಲ್ ಕ್ಲೋರೈಡ್ ಅಂತ ಕೊಟ್ಟಿದ್ದಾರೆ. ಸಿ ವಿ ನೋ ದಟ್ ವೆಲ್ ನೌನ್ ಮೆಥಡ್ ಟು ಡಿಸ್ಟಿಂಗ್ವಿಶ್ ದ ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷಿಯರಿ ಅಮೈನ್ಸ್ ಅಂತ ಅಂದ್ರೆ, ಸೊ ಇಫ್ ವಿ ಟ್ರೀಟ್ ದ ಅಮೈನ್ಸ್ ವಿತ್ ಹಿನ್ಸ್ಬರ್ಗ್ ರಿಯೇಜೆಂಟ್ ಜೊತೆ ನಾವು ರಿಯಾಕ್ಷನ್ ಮಾಡಿದಾಗ, ಸೊ ದಟ್ ಈಸ್ ವೆನ್ ಪ್ರೈಮರಿ ಅಮೈನ್ಗೆ ನಾವು ಹಿನ್ಸ್ಬರ್ಗ್ ರಿಯೇಜೆಂಟ್ ನ ಮಿಕ್ಸ್ ಮಾಡಿದ್ರೆ, ಸೊ ನಮಗೆ ಇಲ್ಲೇನಾಗುತ್ತೆ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ. and precipitate is soluble in alkali. Precipitate soluble in alkali. ಯಾವ್ದಾದ್ರು ನಾವು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಥವಾ NaOH ಜೊತೆ ಆಲ್ಕಲಿ ಜೊತೆ ರಿಯಾಕ್ಷನ್ ಮಾಡಿದಾಗ ಪ್ರೆಸಿಪಿಟೇಟ್ ಅನ್ನ ಡಿಸಾಲ್ವ್ ಮಾಡಿದ್ರೆ ಇಟ್ ಈಸ್ ಗೋಯಿಂಗ್ ಟು ಸಾಲ್ಯುಬಲ್ ಅಂಡ್ ಕ್ಲಿಯರ್ ಸೊಲ್ಯೂಷನ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ದೆನ್ ಅದೇ ರೀತಿ ನಾವು ಇಫ್ ಇನ್ ಕೇಸ್ ಸೆಕೆಂಡರಿ ಅಮೈನ್ಸ್ ನ ನಾವು ಹಿನ್ಸ್ಬರ್ಗ್ ರಿಯೇಜೆಂಟ್ ಜೊತೆ ರಿಯಾಕ್ಷನ್ ಮಾಡಿದಾಗ ಪ್ರೆಸಿಪಿಟೇಟ್ ಇನ್ಸಾಲ್ಯುಬಲ್ ಆಗುತ್ತೆ. ಪ್ರೆಸಿಪಿಟೇಟ್ ಇನ್ಸಾಲ್ಯುಬಲ್ ಇನ್ ಆಲ್ಕಲಿ. ಪ್ರೆಸಿಪಿಟೇಟು ಆಲ್ಕಲಿಯಲ್ಲಿ ಇನ್ಸಾಲ್ಯುಬಲ್ ಆಗುತ್ತೆ. ಪ್ರೆಸಿಪಿಟೇಟ್ ಇಸ್ ಇನ್ಸಾಲ್ಯುಬಲ್ ಇನ್ ಆಲ್ಕಲಿ. ದೆನ್ ಅದೇ ರೀತಿ ಇಫ್ ವಿ ಕನ್ಸಿಡರ್ ಟರ್ಷಿಯರಿ ಅಮೈನ್, when it is treated with the Hinsberg reagent, we are going to get the product is it does not react with the Hinsberg reagent. So tertiary amino does not react with Hinsberg reagent. Okay, so ಈ 3 ಅಬ್ಸರ್ವೇಷನ್ಸ್ ಅನ್ನ ನಾವು ಅಬ್ಸರ್ವ್ ಮಾಡಿದ್ಮೇಲೆ we can easily say that Hinsberg reagent ನ ನಾವು ಅಮೈನ್ಸ್ ಇರುವಂತ ಕಾಂಪೌಂಡ್ಸ್ ಗೆ ಆಡ್ ಮಾಡಿದ್ರೆ, ಸೊ ಇಫ್ ಇಟ್ ಈಸ್ ಅ ಪ್ರೈಮರಿ ಅಮೈನ್ ಆಗಿದ್ರೆ ವಿಲ್ ಗೆಟ್ ದ ಪ್ರೆಸಿಪಿಟೇಟ್ ಬರುತ್ತೆ, ಮತ್ತೆ ದಟ್ ಪ್ರೆಸಿಪಿಟೇಟ್ ಇಸ್ ನಾಟ್ ಗೋಯಿಂಗ್ ಟು ಸಾಲ್ಯುಬಲ್ ಇನ್ ಆಲ್ಕಲಿ. ಅದೇ ಇಫ್ ಇನ್ ಕೇಸ್ ಇಟ್ ಈಸ್ ಸೆಕೆಂಡರಿ ಅಮೈನ್ ಆಗಿದ್ರೆ when we treat that with a Hinsberg reagent, precipitate is going to insoluble in alkali ಅಂತ ಹೇಳ್ಬೋದು. ಪ್ರೆಸಿಪಿಟೇಟ್ ಏನಾಗುತ್ತೆ ಇನ್ಸಾಲ್ಯುಬಲ್ ಇನ್ ಆಲ್ಕಲಿ. ದೆನ್ ಅದೇ ಇಫ್ ವಿ ಟ್ರೀಟ್ ದಾಟ್ ವಿತ್ ಟರ್ಷಿಯರಿ ಅಮೈನ್ಸ್ ಜೊತೆ ನಾವು ಟ್ರೀಟ್ ಮಾಡಿದ್ರೆ, ಲೈಕ್ ದ ಕಾಂಪೌಂಡ್ಸ್ ವಿಚ್ ಆರ್ ಹ್ಯಾವಿಂಗ್ ದ ಟರ್ಷಿಯರಿ ಅಮೈನ್, ಸೊ ವಿತ್ ಹಿನ್ಸ್ಬರ್ಗ್ ರಿಯೇಜೆಂಟ್ ಅದು ಯಾವುದೇ ರೀತಿ ರಿಯಾಕ್ಷನ್ಸ್ ಅನ್ನ ತೋರಿಸೋದಿಲ್ಲ. ಸೊ ಬೇಸ್ಡ್ ಆನ್ ದ ಅಬ್ಸರ್ವೇಷನ್ಸ್, ದಟ್ ಈಸ್ ದ ಪ್ರೆಸಿಪಿಟೇಟ್ ಫಾರ್ಮ್ ಆಗಿ ಸಾಲ್ಯುಬಲ್ ಇನ್ ಆಲ್ಕಲಿ, ಪ್ರೆಸಿಪಿಟೇಟ್ ಫಾರ್ಮ್ ಆಗಿ ಇನ್ಸಾಲ್ಯುಬಲ್ ಇನ್ ಆಲ್ಕಲಿ. Then when it does not react with the Hinsberg reagent, then we can easily identify it is whether the given compound contains primary, secondary ಅಥವಾ tertiary amines ಅಂತ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ದಟ್ ನಾವು ವಿ ಕ್ಯಾನ್ ಚೂಸ್ ಆಪ್ಷನ್ 2 ಏನಿದೆ ಈ ಮೆಥಡ್ ಅನ್ನ ನಾವು ಯೂಸ್ ಮಾಡ್ತೀವಿ ಫಾರ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ 3 amines such as primary, secondary and tertiary amines.
Next question will be having aniline and diphenylamine may be distinguished by. ಅನಿಲಿನ್ ಮತ್ತೆ ಡೈಫಿನೈಲ್ ಅಮೈನು ಯಾವ ರೀತಿ ನಾವು ಡಿಸ್ಟಿಂಗ್ವಿಶ್ ಮಾಡ್ತೀವಿ ಅಂತ ಹೇಳಿದ್ರೆ, ಎಸ್. ಸೊ ಈಗ ಅನಿಲಿನ್ ಸ್ಟ್ರಕ್ಚರ್ ಅನ್ನ ನಾನು ಬರಿತೀನಿ. ಸೊ ಬೆನ್ಸಿನ್ ರಿಂಗ್ಗೆ NH2 ಅಟ್ಯಾಚ್ ಆಗಿದ್ರೆ ಅದನ್ನ ಏನಂತ ಹೇಳ್ತೀವಿ, ಅನಿಲಿನ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಡೈಫಿನೈಲ್ ಅಮೈನ್ ಅಂತ ಅಂದ್ರೆ ಏನು, ಸೊ C6H5 ಇರುತ್ತೆ. ಸೊ ಹಿಯರ್ ದಿಸ್ ಒನ್ ಐ ವಿಲ್ ರೈಟ್ ಹಿಯರ್. ಸೊ 2 phenyl rings and NH and again one more phenyl ring. ಓಕೆನಾ. ಸೊ ದಿಸ್ ಇಸ್ ಡೈಫಿನೈಲ್ ಅಮೈನು ಮತ್ತೆ ಇದು ಅನಿಲಿನ್ ಸ್ಟ್ರಕ್ಚರು. ಸೊ ಯಾವ ರೀತಿ ನಾವು ಡಿಸ್ಟಿಂಗ್ವಿಶ್ ಮಾಡ್ಬೋದು, ನಮಗೆ ಕೊಟ್ಟಿರುವಂಥ ಕಾಂಪೌಂಡ್ ಅಲ್ಲಿ ಅನಿಲಿನ್ ಮತ್ತೆ ಡೈಫಿನೈಲ್ ಅಮೈನ್ ಯಾವ್ದು ಪ್ರೆಸೆಂಟ್ ಇದೆ ಅಂತ ಹೌ ಟು ಚೆಕ್ ಅಂತ ಅಂದ್ರೆ ಬೈ ಡೂಯಿಂಗ್ ಕಾರ್ಬೈಲ್ ಅಮೈನ್ ಟೆಸ್ಟ್. ಕಾರ್ಬೈಲ್ ಅಮೈನ್ ಟೆಸ್ಟ್ ನ ನಾವು ಮಾಡ್ತೀವಿ. ಸೊ ಕಾರ್ಬೈಲ್ ಅಮೈನ್ ಟೆಸ್ಟ್ ನ ಮಾಡಿದಾಗ ವೆನ್ ವಿ ಟ್ರೀಟ್ ದ ಕಾಂಪೌಂಡ್ ವಿತ್ ಕ್ಲೋರೋಫಾರ್ಮ್ ಅಂಡ್ KOH, so we are going to get the products in form ಆಗುತ್ತೆ. ಅದರ ಮೇಲೆ we are going to consider whether the given compound is aniline ಅಥವಾ ಡೈಫಿನೈಲ್ ಅಮೈನ್ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಬೈ ಡೂಯಿಂಗ್ ವಾಟ್, ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ಮಾಡೋದ್ರ ಮುಖಾಂತರ ನಾವೇನ್ ಮಾಡ್ತೀವಿ, ಡಿಸ್ಟಿಂಗ್ವಿಶ್ ಮಾಡ್ತಾ ಹೋಗ್ತೀವಿ ಅನಿಲಿನ್ ಮತ್ತೆ ಡೈಫಿನೈಲ್ ಅನಿಲಿನ್ ನ. Then next question, electrophilic and nucleophilic reagents gives addition on the same atom of the molecule. So electrophilic ಮತ್ತೆ nucleophilic reagents ಏನ್ ಮಾಡುತ್ತೆ, it is going to give addition on the same atom of the molecule. ಒಂದು molecule ಅಲ್ಲಿ addition ಆಗ್ತಾ ಹೋಗುತ್ತೆ on the same atom when they are undergoes electrophilic ಮತ್ತೆ nucleophilic substitution ಅಂತ. ಸೊ ಅದು ಯಾವ ಕಾಂಪೌಂಡ್ ಅಂತ ಅಂದ್ರೆ, ಸೊ ವೆನ್ ದ ಸೈನೈಡ್ ಅಂಡರ್ಗೋ ಎಲೆಕ್ಟ್ರೋಫಿಲಿಕ್ ಅಥವಾ ನ್ಯೂಕ್ಲಿಯೋಫಿಲಿಕ್ ರಿಯೇಜೆಂಟ್ಸ್ ಆದಾಗ ಸೇಮ್ ಆಟಮ್ ಹೋಗಿ ಆಡ್ ಆಗುತ್ತಾ ಅಥವಾ ಐಸೋಸೈನೈಡ್, ಆಲ್ಡಿಹೈಡ್ ಅಥವಾ ಕೀಟೋನ್ ಅಂತ ಕೇಳ್ತಿದ್ದಾರೆ. ಸೊ ದಟ್ ಈಸ್ ಐಸೋಸೈನೈಡ್. ಸೊ ಐಸೋಸೈನೈಡ್ ಕಾಂಪೌಂಡು ಎಲೆಕ್ಟ್ರೋಫಿಲಿಕ್ ಅಥವಾ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ನ್ಯೂಕ್ಲಿಯೋಫಿಲಿಕ್ ರಿಯೇಜೆಂಟ್ಸ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ಸ್ ಆದಾಗ ನಮಗೆ ಸೇಮ್ ಆಟಮ್ ಆಫ್ ದ ಮಾಲಿಕ್ಯೂಲ್ ಏನಾಗುತ್ತೆ, ಆಡ್ ಆಗ್ತಾ ಬರ್ತಾ ಇರುತ್ತೆ. ಸೊ ದಟ್ ಇದಕ್ಕೆ ಆನ್ಸರ್ ನಾವು ಐಸೋಸೈನೈಡ್ ಅಂತ ಚೂಸ್ ಮಾಡ್ತೀವಿ. The next question, which of the orders is true regarding the basic nature of NH2 group ಅಂತ ಹೇಳಿದ್ದಾರೆ. ಸೊ ಯಾವ ಆರ್ಡರ್ is true for the basic nature of one second.
Yes, the next question. Which of the orders which of the orders is true regarding the basic nature of NH2 group ಅಂತ ಹೇಳಿದ್ದಾರೆ. So the options they have given, orthotoluidine will be less than aniline, will be greater than orthonitro-aniline ಅಂತ ಕೊಟ್ಟಿದ್ದಾರೆ. Then second option is orthotoluidine, then less than aniline, greater than orthonitro-aniline, and third option is orthotoluidine ಮತ್ತೆ less than aniline, which is less than again orthonitro-aniline. Then fourth option is orthotoluidine greater than aniline less than orthonitro-aniline options ನಮಗೆ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಸೊ ದ್ಯಾಟ್ which of the order is true regarding the basic nature of NH2 group ಅಂತ ಹೇಳಿದ್ದಾರೆ. See, if we observe the basic nature of basicity nature of NH2, if more R groups are replaced, so then more R groups are replaced, more will be the basic nature ಅಂತ ಹೇಳ್ಬೋದು. ಬಟ್ ಇಲ್ಲಿ ನಮಗೆ ಅರೈಲ್ ಕಾಂಪೌಂಡ್ಸ್ ಕೇಸಲ್ಲಿ ಕೊಟ್ಟಿರೋದ್ರಿಂದ ಸೊ ವಿ ಕ್ಯಾನ್ ಗೋ ಫಾರ್ ದ ಬೇಸಿಕ್ ಸ್ಟ್ರೆಂತ್ ಆಫ್ ದ ಆರೋಮ್ಯಾಟಿಕ್ ಅಮೈನ್ಸ್. ಸೊ ಬೇಸಿಕ್ ಸ್ಟ್ರೆಂತ್ ಆಫ್ aromatic amines orthotoluidine will be less than that of the aniline, will be greater than that of the orthonitro-aniline. ಸೊ ಇದು ಬೇಸ್ಡ್ ಆನ್ ದ ವಿಚ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್ ಅಟ್ಯಾಚ್ ಆಗಿದೆ ಅದ್ರ ಬೇಸ್ಡ್ ಮೇಲೆ ಏನು ಮಾಡ್ತೀವಿ ಕ್ಲಾಸಿ ಮಾಡ್ತಾ ಬರ್ತೀವಿ. Okay, so next question ನೋಡೋಣ. Hoffman degradation of metabromobenzamide gives options are aniline, metabromoaniline, bromobenzene, metabromoethyl benzene ಅಂತ ನಮ್ಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಹಾಫ್ಮನ್ ಡಿಗ್ರೇಡೇಷನ್ ಆಫ್ metabromobenzamide gives what product ಅಂತ ಕೇಳಿದ್ದಾರೆ. See, I'll write the reactant such as metabromobenzamide. So that is benzene ring ಗೆ C for benzene ring, amide group CONH2 and meta position ಅಲ್ಲಿ bromo. Okay, so this is metabromobenzamide ಕಾಂಪೌಂಡು. ಸೊ ಏನಾಗುತ್ತೆ ಹಾಫ್ಮನ್ ಡಿಗ್ರೇಡೇಷನ್ ಆಗ್ತಾ ಇದೆ ಅಂಡ್ ಇಟ್ ಈಸ್ ಗೋಯಿಂಗ್ ಟು ಗಿವ್ ದ ಪ್ರಾಡಕ್ಟ್ ಅನಿಲಿನ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ದಟ್ ಸೊ ಇದು ವೆನ್ ಇಟ್ ಅಂಡರ್ಗೋಸ್ ಹಾಫ್ಮನ್ ಡಿಗ್ರೇಡೇಷನ್ ಅಂತ ಅಂದರೆ ಸೊ NaOH in the presence of NaOH plus Br2, so we'll be getting the product NH2 ಇಲ್ಲಿ ಉಳ್ಕೊಡುತ್ತೆ, then Br minus ಹಾಗೆ ಇರುತ್ತೆ. ಓಕೆ, ಸೊ ದಟ್ ದಿಸ್ ಪ್ರಾಡಕ್ಟ್ ವಿ ಕಾಲ್ ಇಟ್ ಆಸ್ metabromoaniline product is going to form. Okay, so when metabromobenzamide ಹಾಫ್ಮನ್ ಡಿಗ್ರೇಡೇಷನ್ ಆದರೆ ಪ್ರಾಡಕ್ಟ್ ನಮ್ಗೆ ಏನು ಬರುತ್ತೆ metabromoaniline ಪ್ರಾಡಕ್ಟ್ ಬರುತ್ತೆ. ಸೊ ಈಗ ಆಪ್ಷನ್ನು ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. Second option is the right answer. Next question. An aromatic amine A was treated with alcoholic potash. So aromatic amine
ಆಲ್ಕೋಹಾಲಿಕ್ ಪೊಟ್ಯಾಶ್ ಜೊತೆ ರಿಯಾಕ್ಷನ್ ಆಗ್ತಾ ಇದೆ. ಇಟ್ ಈಸ್ ಟ್ರೀಟೆಡ್ ವಿತ್ ವಾಟ್? ಆಲ್ಕೋಹಾಲಿಕ್ ಪೊಟ್ಯಾಶ್. And another compound Y. So ಇನ್ನೊಂದು compound Y. Then a foul smelling gas was formed. Foul smelling gas form ಆಗುತ್ತೆ with the formula C6H5NC. Y was formed by reacting a compound Z with Cl2 in the presence of slaked lime. The compound Z is ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಈಗ ಇಲ್ಲಿ ಆರೋಮ್ಯಾಟಿಕ್ ಅಮೈನು ಒಂದು ಎ ಏನಾಗ್ತಾ ಇದೆ, ಆಲ್ಕೋಹಾಲಿಕ್ ಪೊಟ್ಯಾಶ್ ಜೊತೆ ರಿಯಾಕ್ಷನ್ ಆಗ್ತಾ ಇದೆ. ಆ್ಯಂಡ್ ಅನದರ್ ಕಾಂಪೌಂಡ್ ವೈ, ಇಲ್ಲಿ ವೈ, ಅನದರ್ ಕಾಂಪೌಂಡ್ ಯಾವುದು? ವೈ. ಸೊ ಇದು ಏನು ಅಂತ ನಮಗೆ ಗೊತ್ತಿಲ್ಲ. ಸೊ ಫೌಲ್ ಸ್ಮೆಲ್ ಬರ್ತಾ ಇದೆ. ಸೊ ದಿಸ್ ವೈ ಕಾಂಪೌಂಡ್ ಈಸ್ ಹ್ಯಾವಿಂಗ್ ವಾಟ್? ಫೌಲ್ ಸ್ಮೆಲ್ಲಿಂಗ್ ಗ್ಯಾಸ್. ಫೌಲ್ ಸ್ಮೆಲ್ಲಿಂಗ್ gas, and it is going foul smelling gas was formed with the formula. One second, sorry. Y is not having foul smelling gas. Whatever the product obtained when A is treated with the Y, no, so it is going to form the product C6H5NC. So idu foul smelling gas hondirutte. Okay, foul smelling gas is Y formed, which is having the foul smelling gas. ಮತ್ತೆ Y ಏನು ಮಾಡುತ್ತೆ? Z, again it is going to treat it with a Z with Cl2 in presence of slaked lime. So Cl2 plus slaked lime ಜೊತೆ ರಿಯಾಕ್ಷನ್ ಆದ್ರೆ slaked lime. Okay, so then what is compound Z ಅಂತ ಹೇಳ್ತಿದ್ದಾರೆ. Okay, so ಇಲ್ಲಿ ವೈ ಬಂದು ನಮಗೆ ರಿಯಾಕ್ಟೆಂಟು ಕ್ಲೋರೋಫಾರ್ಮ್ ಆಗಿರುತ್ತೆ. ಓಕೆ, ವೈ ಈಸ್ ವಾಟ್? ಕ್ಲೋರೋಫಾರ್ಮ್. ಸೊ ಇಟ್ ಈಸ್ ವೆನ್ ಇಟ್ ಈಸ್ ಟ್ರೀಟೆಡ್ ವಿತ್ ಎ ಈಸ್ ಟ್ರೀಟೆಡ್ ವಿತ್ ಆಲ್ಕೋಹಾಲಿಕ್ KOH ಮತ್ತು CHCl3, ನಮಗೆ C6H5NC ನೈಟ್ರೈಲ್ಸ್ ಫಾರ್ಮ್ ಆಗ್ತಾ ಇದೆ, ವಿಚ್ ಇಸ್ ಹ್ಯಾವಿಂಗ್ ದ ಫೌಲ್ ಸ್ಮೆಲ್ಲಿಂಗ್ ಗ್ಯಾಸ್. ಮತ್ತೆ ನೈಟ್ರೈಲ್ಸ್ ಲೈಕ್ ಬೆನ್ಝೀನ್ ನೈಟ್ರೈಲ್ ಏನಿದೆ, ವೆನ್ ಇಟ್ ಈಸ್ ಟ್ರೀಟೆಡ್ ವಿತ್ Z ಜೊತೆ ರಿಯಾಕ್ಷನ್ ಆದರೆ, okay, Z ಜೊತೆ ರಿಯಾಕ್ಷನ್ ಆದರೆ, and also with Cl2 in presence of slaked lime. In presence of what? Slaked lime. So ನಮಗೆ ಪ್ರಾಡಕ್ಟ್, we are going to get the product CH3COCH3 ನಮಗೆ ಪ್ರಾಡಕ್ಟ್ ಬರುತ್ತೆ. ಓಕೆ, ಸೊ where Z is what? Y is ಕ್ಲೋರೋಫಾರ್ಮ್ ಅಂತ ನಾವು ತಗೊಳ್ತೀವಿ, and Z is ketone. ಸೊ ದಿಸ್ ಇಸ್ Z, ದಟ್ ಈಸ್ ಅಸಿಟೋನ್ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಆಪ್ಷನ್ 3 ಇಸ್ ದ ನಮಗೆ ಮೇನ್ ಪ್ರಾಡಕ್ಟು ಅಂತ ಹೇಳ್ತೀವಿ. ಬಟ್ ಆಪ್ಷನ್ 4 ಏನಿದೆ ಅದು ವೈ ರಿಯೇಜೆಂಟ್ ಆಗಿರುತ್ತೆ. ಬಟ್ ಆಪ್ಷನ್ 3 ಮೇನ್ ನಮ್ಗೇನು ಫೈನಲ್ ಪ್ರಾಡಕ್ಟ್ ಬರುತ್ತೆ, ದಟ್ ವಿ ಕಾಲ್ ಇಟ್ ಆಸ್ ಅಸಿಟೋನ್. ನೆಕ್ಸ್ಟ್, which of the following would not react with benzene sulfonyl chloride in aqueous NaOH? So options are aniline, option 2 methylamine, option 3 N, dimethyl aniline, option 4 N-methyl aniline ಪ್ರಾಡಕ್ಟ್ ನಮಗೆ ಫಾರ್ಮ್ ಆಗುತ್ತೆ. ಸೊ ಯಾವ ಕಾಂಪೌಂಡು ಬೆನ್ಝೀನ್ ಸಲ್ಫೋನೈಲ್ ಕ್ಲೋರೈಡ್ ಇನ್ ಪ್ರೆಸೆನ್ಸ್ ಆಫ್ aqueous NaOH ಜೊತೆ ರಿಯಾಕ್ಷನ್ ಆಗಲ್ಲ ಅಂತ ಹೇಳ್ತಿದ್ದಾರೆ. So aniline is having the formula NH2. Okay, so NH2 it can react with the sulfonyl benzene sulfonyl chloride ಜೊತೆ ರಿಯಾಕ್ಷನ್ ಆಗುತ್ತೆ in presence of aqueous NaOH. ಇದು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ದೆನ್ ಮೀಥೈಲ್ ಅಮೈನ್ ಅಂತ ಕೊಟ್ಟಿದ್ದಾರೆ, ದಟ್ ಈಸ್ ಆಲಿಫ್ಯಾಟಿಕ್ ಅಮೈನು CH3NH2. ಸೊ ದಿಸ್ ಇಸ್ ಆಲ್ಸೋ ಕೆನ್ ಏಬಲ್ ಟು ರಿಯಾಕ್ಟ್ ವಿತ್ ದ ಬೆನ್ಝೀನ್ ಸಲ್ಫೋನೈಲ್ ಕ್ಲೋರೈಡ್. ದೆನ್ N ಡೈಮಿಥೈಲ್ ಅನಿಲಿನ್ ಅಂತ ಕೊಟ್ಟಿದ್ದಾರೆ, ದೆನ್ N-methyl aniline ಅಂತ ಕೊಟ್ಟಿದ್ದಾರೆ. ಸೊ ದಿಸ್ N ಡೈಮಿಥೈಲ್ ಅನಿಲಿನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಟರ್ಷಿಯರಿ ಅಮೈನ್. ಓಕೆ, ಟರ್ಷಿಯರಿ ಅಮೈನ್ ಅಂತ ಹೇಳ್ತೀವಿ. ಸೊ ಈ ಟರ್ಷಿಯರಿ ಅಮೈನ್ ಏನಿದೆ, it cannot be treated with the benzene sulfonyl chloride in presence of aqueous NaOH as compared to the other options. So N-methyl aniline also can react with the sulfonyl chloride. So that we can choose option 3 is the right answer. So N, dimethyl aniline is what? Tertiary amine ಅಂತ ನಾವು ಕನ್ಸಿಡರ್ ಮಾಡ್ತೀವಿ. So tertiary amine like tertiary amine does not react with the benzene sulfonyl chloride in presence of aqueous NaOH. Next,
fluorobenzene, that is C6H5F. So the benzene fluoride ಅಥವಾ fluorobenzene can be synthesized in the laboratory. ಸೊ ಲ್ಯಾಬೊರೇಟರಿಯಲ್ಲಿ ಪ್ರಿಪೇರ್ ಮಾಡ್ಬೋದು. ಬೈ ವಿಚ್ ಮೆಥಡ್ ಅಂತ ಕೇಳ್ತಿದ್ದಾರೆ. ಸೊ ಆಪ್ಷನ್ 1 ವಿಲ್ ಬಿ ಹ್ಯಾವಿಂಗ್ ಬೈ ಹೀಟಿಂಗ್ ಫಿನಾಲ್ ವಿತ್ HF ಅಂಡ್ KF. ಫಿನಾಲ್ನ ಇನ್ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಫ್ಲೋರೈಡ್ ಮತ್ತೆ ಪೊಟ್ಯಾಷಿಯಂ ಫ್ಲೋರೈಡ್ ಪ್ರೆಸೆನ್ಸ್ ಅಲ್ಲಿ ರಿಯಾಕ್ಷನ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ದ ಈಥೈಲ್ ಫ್ಲೋರೈಡ್ ಪ್ರಾಡಕ್ಟ್, ಈಥೈಲ್ ಫ್ಲೋರೈಡ್ ಸಿಂಥಸೈಸ್ ಮಾಡ್ಬೋದು. ಆರ್ ಆಪ್ಷನ್ 2 ಅಲ್ಲಿ ಫ್ರಮ್ ಅನಿಲಿನ್ ಬೈ ಡೈಸೋಟೈಸೇಷನ್ ಫಾಲೋಡ್ ಬೈ ಹೀಟಿಂಗ್ ದ ಡೈಸೋನಿಯಂ ಸಾಲ್ಟ್ ವಿತ್ HbF4 ಅಂತ ಕೊಟ್ಟಿದ್ದಾರೆ. ಅಂಡ್ ಆಪ್ಷನ್ 3 ಬೈ ಡೈರೆಕ್ಟ್ ಫ್ಲೂರಿನೇಷನ್ ಆಫ್ ಬೆನ್ಸಿನ್ ವಿತ್ F2 ಗ್ಯಾಸ್ ಅಂತ ಕೊಟ್ಟಿದ್ದಾರೆ. ಅಂಡ್ ಆಪ್ಷನ್ 4 ಬೈ ರಿಯಾಕ್ಟಿಂಗ್ ಬ್ರೋಮೋ ಬೆನ್ಸಿನ್ ವಿತ್ NaF ಸೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಅಮಾಂಗ್ ದೀಸ್ 4 ಮೆಥಡ್ಸ್ ನಾವು ಯಾವ ಮೆಥಡ್ ಇಂದ ವಿ ಕ್ಯಾನ್ ಪ್ರಿಪೇರ್ ಈಥೈಲ್ ಫ್ಲೋರೈಡ್ ಅಥವಾ ಫ್ಲೂರೋಬೆನ್ಸಿನ್ ಅಂತ, ಸಾರಿ ಬೆನ್ಸೈಲ್ ಫ್ಲೋರೈಡ್ ಅಥವಾ ಫ್ಲೂರೋಬೆನ್ಸಿನ್ ಕಾಂಪೌಂಡ್ ಅಂತ ಅಂದ್ರೆ, ಸೊ ಲೆಟ್ ಅಸ್ ಕನ್ಸಿಡರ್ ಅನಿಲಿನ್, ದಟ್ ಈಸ್ ಬೆನ್ಸಿನ್ ರಿಂಗ್ಗೆ C6H5 ಗೆ NH2 ಅಟ್ಯಾಚ್ ಆಗಿರುತ್ತೆ. ಓಕೆ, ಬೆನ್ಸಿನ್ ರಿಂಗ್ is attached to the NH2 when it is treated with the NaNO2. NaNO2 in presence of HCl ಜೊತೆ ರಿಯಾಕ್ಷನ್ ಆದ್ರೆ, so we are going to get the product benzene diazonium chloride C6H5 N2Cl, ಬೆನ್ಸೀನ್ ಡಯಾಸೋನಿಯಂ ಕ್ಲೋರೈಡ್ ಬರುತ್ತೆ. ಮತ್ತೆ ಇದನ್ನ ವೆನ್ ವಿ ಟ್ರೀಟ್ ವಿತ್ ಹೈಡ್ರೋಜನ್ ಬೋರಾನ್ ಟೆಟ್ರಾಫ್ಲೋರೈಡ್ HbF4 ಜೊತೆ ರಿಯಾಕ್ಷನ್ ಮಾಡಿದ್ರೆ, ಸೊ ಇಲ್ಲಿ F is going to replace with this diazonium chloride. So we'll be getting C6H5F ನಮಗೆ ಪ್ರಾಡಕ್ಟ್ ಸಿಗುತ್ತೆ. ಓಕೆ, C6H5F is going to form as a product. So this method it is there in what option 2 ಅಲ್ಲಿ ಇದೆ, from aniline by diazotization followed by heating the diazonium salt with HbF4 ಅಂತ ಕೊಟ್ಟಿದ್ದಾರೆ. So we can use option 2 is the right answer. Next question. In the diazotization of aryl amines with sodium nitrate NaNO2 and hydrochloric acid, an excess of hydrochloric acid is used primarily to ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೈಸೋಟೈಸೇಷನ್ ಆಫ್ ಅರೈಲ್ ಅಮೈನ್ಸ್ ನಾವು ರಿಯಾಕ್ಷನ್ ಮಾಡುವಾಗ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ನೈಟ್ರೈಟ್ ಮತ್ತೆ ಹೈಡ್ರೋಕ್ಲೋರಿಕ್ ಆಸಿಡ್. ಸೊ ಇಲ್ಲಿ ನಮಗೆ ವಾಟ್ ಎವರ್ ದ ಎಕ್ಸೆಸ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ ಇಸ್ ಗೋಯಿಂಗ್ ಟು ಎಕ್ಸೆಸ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ ಯಾವುದಕ್ಕೆ ಅಲ್ಲಿ ಯೂಸ್ ಆಗುತ್ತೆ ರಿಯಾಕ್ಷನ್ ಅಲ್ಲಿ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಎಕ್ಸೆಸ್ ಆಫ್ HCl is used to convert free aniline to aniline hydrochloride. Okay, aniline hydrochloride. Otherwise free aniline would undergo coupling reaction. So ಏನಾಗುತ್ತೆ, coupling reaction ಆಗ್ಬಿಟ್ಟು with benzene diazonium chloride. ಸೊ ಇಲ್ಲಿ ವಾಟ್ ಎವರ್ ದ ಎಕ್ಸೆಸ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ ನಮಗೆ ಆ ರಿಯಾಕ್ಷನ್ ಅಲ್ಲಿ ಉಳ್ಕೊಳ್ಳುತ್ತೆ, ಆ ಎಕ್ಸೆಸ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ ಏನಾಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ಕನ್ವರ್ಟ್ ಆಸ್ ಎ ಫ್ರೀ ಅನಿಲಿನ್ ಟು ಅನಿಲಿನ್ ಹೈಡ್ರೋಕ್ಲೋರಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲ ಅಂತ ಅಂದ್ರೆ ಅನಿಲಿನ್ ವುಡ್ ಅಂಡರ್ಗೋ ಕಪ್ಲಿಂಗ್ ರಿಯಾಕ್ಷನ್ ಆಗಿ ವಿತ್ ಕಪ್ಲಿಂಗ್ ರಿಯಾಕ್ಷನ್ ಆಗುತ್ತೆ ವಿತ್ ಬೆನ್ಸಿನ್ ಡೈazonium chloride. So that excess of HCl is used to convert what free aniline to the aniline hydrochloride ಆಗಿ ಕನ್ವರ್ಟ್ ಆಗೋದಕ್ಕೆ
ಯೂಸ್ ಮಾಡ್ತಾರೆ. ಸೊ ದಟ್ ಸೊ ದ ಆನ್ಸರ್ ಇಸ್ ಸಪ್ರೆಸ್ ದ ಕಾನ್ಸಂಟ್ರೇಷನ್ ಆಫ್ ಫ್ರೀ ಅನಿಲಿನ್ ಅವೈಲಬಲ್ ಫಾರ್ ದ ಕಪ್ಲಿಂಗ್. ಸೊ ಕಾನ್ಸಂಟ್ರೇಷನ್ ಆಫ್ ಫ್ರೀ ಅನಿಲಿನ್ ಏನ್ ಮಾಡುತ್ತೆ, ಫಾರ್ಮ್ ಮಾಡುತ್ತೆ ಫಾರ್ ದ coupling reaction. So that option 1 is the right answer. Then next question we'll be having, which of the following orders is correct regarding basicity of indicated molecules? Basicity of indicated molecules. So ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಯಾವುದು ಸೂಟಬಲ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿದ್ದಾರೆ ಆಸ್ ಪರ್ ದ ಬೆಸಿಸಿಟಿ ಅಂತ ಆಸ್ ಪರ್ ದ ಬೇಸಿಕ್ ನೇಚರ್ ಆಫ್ ದ ಕಾಂಪೌಂಡ್ಸ್. ಸೊ ಆಪ್ಷನ್ 1 ಎನ್ ಕಮ ಎನ್ ಡೈಮಿಥೈಲ್ ಟಾಲಿಡಿನ್, ಪ್ಯಾರಾಟಾಲಿಡಿನ್, ಅನಿಲಿನ್, ಪ್ಯಾರಾನೈಟ್ರೋ ಅನಿಲಿನ್. ದೆನ್ ಆಪ್ಷನ್ 2 ಅನಿಲಿನ್, ಎನ್ ಕಮ ಎನ್ ಡೈಮಿಥೈಲ್ ಪ್ಯಾರಾಟಾಲಿಡಿನ್, ಪ್ಯಾರಾಟಾಲಿಡಿನ್, ಅನಿಲಿನ್. Then option 3 paratolidine greater than N, N dimethyl paratolidine greater than aniline greater than paranitroaniline. Then option 4 is N, N dimethyl tolidine will be greater than aniline, will be greater than paratolidine, will be greater than paranitroaniline ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ಇದರಲ್ಲಿ ಆಕ್ಚುಲಿ ವಾಟ್ ಎವರ್ ಟಾಲಿನ್ ಅಂತ ಅಂದ್ರೆ ಏನು, ಸೊ ಬೆನ್ಝೀನ್ ರಿಂಗ್ಗೆ CH3 ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅದನ್ನ ವಿ ಕಾಲ್ ಇಟ್ ಆಸ್ ವಾಟ್, ಟಾಲಿನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ವೇರ್ CH3 ಗ್ರೂಪ್ ಇದೆ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಆಗಿರುತ್ತೆ. ಓಕೆ, ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್. ಸೊ ಅದೇ ನಮಗೆ ಬೆನ್ಝೀನ್ ರಿಂಗ್ಗೆ NO2 ಗ್ರೂಪ್ ಅಟ್ಯಾಚ್ ಆಗಿದ್ರು ಅಂದ್ರೆ, ದಟ್ ಈಸ್ ನೈಟ್ರೋ ಅನಿಲಿನ್ ಏನ್ ಕೊಟ್ಟಿದ್ದಾರೆ, NO2 ಗ್ರೂಪ್ ಅಟ್ಯಾಚ್ ಆಗಿದ್ರೆ ಸೊ ಅದು ನಮಗೆ ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್ ಆಗಿರುತ್ತೆ, electron withdrawing group ಆಗಿರುತ್ತೆ. So that if more will be the alkyl groups are attached to the benzene ring, so ಏನಾಗುತ್ತೆ, ಬೇಸಿಕ್ ನೇಚರ್ ಜಾಸ್ತಿ ಆಗಿರುತ್ತೆ. ನೈಟ್ರೋ ಗ್ರೂಪ್ ಇಸ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಆಗಿರೋದ್ರಿಂದ ವಿಚ್ ಇಸ್ ಹ್ಯಾವಿಂಗ್ ದ ಲೆಸ್ ಬೇಸಿಕ್ ನೇಚರ್ ಅಂತ ಕನ್ಸಿಡರ್ ಮಾಡಿ. ಸೊ ಈಗ ಟಾಲಿನ್ಗೆ CH3 ಗ್ರೂಪ್ ಮೋರ್ ಯಾವ ಆಪ್ಷನ್ ಅಲ್ಲಿ ಅಟ್ಯಾಚ್ ಆಗಿದೆ ಅದನ್ನ ನಾವೇನ್ ಮಾಡ್ತೀವಿ, ಮೋರ್ ಬೇಸಿಕ್ ನೇಚರ್ ಇದೆ ಅಂತ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಈಗ ಆಪ್ಷನ್ 1 ನಲ್ಲಿ ಎನ್ ಕಮ ಎನ್ ಡೈಮಿಥೈಲ್ ಟಾಲಿಡಿನ್ ಅಂತ ಅಂದ್ರೆ ಟಾಲಿನ್ಗೆ 2 ಮಿಥೈಲ್ ಗ್ರೂಪ್ಸ್ ಅಂದ್ರೆ 3 ಮಿಥೈಲ್ ಆಯ್ತು ಇಲ್ಲಿ. ಸೊ ದಟ್ ಇಟ್ ಈಸ್ ಮೋರ್ ಬೇಸಿಕ್ ದ್ಯಾನ್ ದಟ್ ಆಫ್ ದ ಪ್ಯಾರಾಟಾಲಿಡಿನ್ ಅಂತ ಅಂದ್ರೆ, ಸೊ ಬೆನ್ಝೀನ್ ರಿಂಗ್ಗೆ ಪ್ಯಾರಾ ಪೊಸಿಷನ್ ಅಲ್ಲಿ 2 CH3 ಗ್ರೂಪ್ಸ್ ಅಟ್ಯಾಚ್ ಆಗಿರುತ್ತೆ, ಮತ್ತೆ ಅನಿಲಿನ್ ಮತ್ತೆ ಲೀಸ್ಟ್ ಪ್ರಿಯಾರಿಟಿ ಫಾರ್ ದ ನೈಟ್ರೋ ಅನಿಲಿನ್. ಸೊ ಬೇಸ್ಡ್ ಆನ್ ದ ಹೌ ಮೆನಿ ನಂಬರ್ ಆಫ್ ಆಲ್ಕೈಲ್ ಗ್ರೂಪ್ಸ್ ಅಟ್ಯಾಚ್ ಟು ದ ಬೆನ್ಝೀನ್ ರಿಂಗ್, ಅದ್ರ ಬೇಸ್ಡ್ ಮೇಲೆ ನಾವೇನ್ ಮಾಡ್ತೀವಿ, ಬೇಸಿಕ್ ನೇಚರ್ ಅನ್ನ ಬೇಸಿಕ್ ನೇಚರ್ ಅನ್ನ ಮಾರ್ಕ್ ಮಾಡ್ತಾ ಹೋಗ್ತೀವಿ. ಸೊ ದಟ್ ಆಪ್ಷನ್ 1 ನಲ್ಲಿ ನಮಗೆ ಆಸ್ ಪರ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಬೇಸಿಕ್ ನೇಚರ್ ಇರೋದ್ರಿಂದ ವಿ ಕ್ಯಾನ್ ಚೂಸ್ ವಾಟ್ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸಿ ನೀವು ಅದೇ ಸೆಕೆಂಡ್ ಆಪ್ಷನ್ಗೆ ಬಂದಾಗ ಸ್ಟಾರ್ಟಿಂಗ್ ಅಲ್ಲೇ ಅನಿಲಿನ್ ಕೊಟ್ಟಿದ್ದಾರೆ. ಸೊ ಕಂಪೇರ್ ಟು ದ ಅನಿಲಿನ್ ಬೇರೆ ಕಾಂಪೌಂಡ್ಸ್ ಇಲ್ಲಿ ಏನಿದೆ ಅದು ವಿಚ್ ಇಸ್ ಹ್ಯಾವಿಂಗ್ ದ ಮೋರ್ ಬೇಸಿಕ್ ನೇಚರ್ ಆಗಿರೋದ್ರಿಂದ ಸೊ ಆಪ್ಷನ್ 2 ಇಸ್ ದ ರಾಂಗ್ ಆನ್ಸರ್. ದೆನ್ ಆಪ್ಷನ್ 3 ಅಲ್ಲಿ ಪ್ಯಾರಾಟಾಲಿಡಿನ್ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ನಾವು CH3 ಗ್ರೂಪ್ more number of CH3 group attached to the benzene ring, more will be the basic nature ಆಗಿರೋದ್ರಿಂದ ನಮಗೆ ಫಸ್ಟ್ ಪ್ರಿಯಾರಿಟಿ ಎನ್ ಕಮ ಎನ್ ಡೈಮಿಥೈಲ್ ಪ್ಯಾರಾಟಾಲಿಡಿನ್ ಇರಬೇಕು. ಓಕೆ, ಸೊ ಅದಿದ್ದಾಗ ಮಾತ್ರ ನಮಗೆ ಲೈಕ್ ಫಸ್ಟ್ ಪ್ರಿಫರೆನ್ಸ್ ಇಸ್ ಎನ್ ಕಮ ಎನ್ ಡೈಮಿಥೈಲ್ ಪ್ಯಾರಾಟಾಲಿಡಿನ್, then followed with the paratolidine, then followed with aniline, then followed with the nitroaniline. So that ನಮಗೆ ಸೂಟಬಲ್ ಆನ್ಸರು ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಅಂತ ನಾವು ಚೂಸ್ ಮಾಡ್ಬೋದು. Next question, towards electrophilic substitution the most reactive is. So electrophilic substitution ಅಲ್ಲಿ ಯಾವುದು ಕೊಟ್ಟಿರುವಂತ ಆಪ್ಷನ್ಸ್ ಮೋಸ್ಟ್ ರಿಯಾಕ್ಟಿವ್ ಟುವರ್ಡ್ಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಮಗೆ ಅನಿಲೀನಿಯಂ ಕ್ಲೋರೈಡ್, ಆಪ್ಷನ್ 2 ಅನಿಲಿನ್, ಆಪ್ಷನ್ 3 ಎನ್ ಅಸಿಟೈಲ್ ಅನಿಲಿನ್ ಅಂಡ್ ಆಪ್ಷನ್ 4 ಇಸ್ ನೈಟ್ರೋಬೆನ್ಸಿನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ NH2 ಗ್ರೂಪ್ ನಮಗೆ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಆಗಿರೋದ್ರಿಂದ ಸೊ ವೆನ್ ದ ಬೆನ್ಸಿನ್ ಇಸ್ ಅಟ್ಯಾಚ್ ಟು ದ NH2, ಸೊ ವೇರ್ NH2 ಇಸ್ ವಾಟ್ electron releasing group ಆಗಿರುತ್ತೆ. ಸೊ ದಟ್ ಅನಿಲಿನ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಅನಿಲಿನ್ ಇಸ್ ದ ರೈಟ್ ಆನ್ಸರ್. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ ಕಾಂಪ್ರಹೆನ್ಸಿವ್ ಟೈಪ್ ಕ್ವಶನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ದ ಫಸ್ಟ್ ಕಾಂಪ್ರಹೆನ್ಷನ್ ನೋಡೋಣ.
So electron releasing group pushes electrons toward nitrogen and hence increases the availability of lone pair of electrons and thus increases its basicity. On the other hand, electron withdrawing group decreases the availability, hence makes the amine less basic ಅಂತ ಕೊಟ್ಟಿದ್ದಾರೆ. ಅಮಾಂಗ್ ದ ಫಾಲೋಯಿಂಗ್ ವಿಚ್ ಇಸ್ ಮೋರ್ ಬೇಸಿಕ್ ಅಂತ ಕೊಟ್ಟಿದ್ದಾರೆ. ಸಿ ಇಲ್ಲಿ ನಾನು ಆಪ್ಷನ್ಸ್ ಅನ್ನ ಬರಿತಾ ಹೋಗ್ತೀನಿ ಒನ್ ಬೈ ಒನ್. ಸೊ ದ ಫಸ್ಟ್ ಆಪ್ಷನ್ ಇಸ್ ಬೆನ್ಝೀನ್ ರಿಂಗ್ಗೆ ಸೊ NH2 ಅಟ್ಯಾಚ್ ಆಗಿರುತ್ತೆ ಅಂಡ್ ಆಲ್ಸೋ OCH3. ಓಕೆ, ದೆನ್ ಸೆಕೆಂಡ್ ಆಪ್ಷನ್ ಇಸ್ NO2, so NH2. Then third option is aniline. Third option is what? Aniline. And fourth option is NH2COOH. ಓಕೆ, ಸೊ ಇದು ಕೊಟ್ಟಿರೋಂಥ ಆಪ್ಷನ್ಸು. ಸೊ ಇದರಲ್ಲಿ ಯಾವ ಆಪ್ಷನ್ ನಮಗೆ ಎಲೆಕ್ಟ್ರಾನ್ ರಿಲೀಸಿಂಗ್, ಯಾವ ಗ್ರೂಪ್ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪು ಮತ್ತು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪು, ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸು ಯಾವುದು ಇನ್ಕ್ರೀಸ್ ಮಾಡುತ್ತೆ ಡಿಕ್ರೀಸ್ ಮಾಡುತ್ತೆ ಅಂತ ನೋಡೋಣ. ಸೊ ಅಮಾಂಗ್ ದ ಫಾಲೋಯಿಂಗ್ ವಿಚ್ ಒನ್ ಈಸ್ ಮೋರ್ ಬೇಸಿಕ್ ಅಂತ ಕೇಳ್ತಿದ್ದಾರೆ. ಯಾವುದು ಮೋರ್ ಬೇಸಿಕ್ ಅಂದರೆ CH3 group is what? Electron releasing group. Correct? CH3 group is electron releasing group. So NO2 group NO2 group electron withdrawing group. NO2 group is what? Electron withdrawing group. ಮತ್ತೆ NH2 group ಏನಾಗುತ್ತೆ? Electron releasing group. Again NH2 group is what? Electron releasing group. So ಇಲ್ಲಿ ನಮಗೆ NH2 ಮತ್ತೆ CH3 ಎರಡು ಗ್ರೂಪ್ಸ್ ಸಹ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ಸ್ ಆಗಿರುತ್ತೆ. NO2 ಮಾತ್ರ ನಮಗೆ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಆಗಿರುತ್ತೆ. ಸೊ ಇಲ್ಲಿ ನಮಗೆ ಫಸ್ಟ್ ಆಪ್ಷನ್ ಅಲ್ಲಿ ಇಫ್ ವಿ ಕಮ್ ಟು ದ ಫಸ್ಟ್ ಆಪ್ಷನ್, ಸೊ ಇಲ್ಲಿ CH3 ಗ್ರೂಪ್ ಇದೆ, NH2 ಗ್ರೂಪ್ ಇದೆ, ಎರಡೂ ಸಹ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ಸ್ ಅಟ್ಯಾಚ್ ಆಗಿದೆ. ಆಪ್ಷನ್ ಬಿ ಅಲ್ಲಿ ಒಂದು ಎಲೆಕ್ಟ್ರಾನ್ ರಿಲೀಸಿಂಗ್, ಇನ್ನೊಂದು ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಇದೆ. ಅಂಡ್ ಆಪ್ಷನ್ ಸಿ ಅಲ್ಲಿ ಒಂದು ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಇದೆ, ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್. ಅಂಡ್ ಆಪ್ಷನ್ 4 ಅಲ್ಲಿ ನಮಗೆ ಒಂದು ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ಸ್ ಇದೆ. ಓಕೆ, ಸೊ ಈಗ ನಾನು ವಿಚ್ ಒನ್ ಇಸ್ ಮೋರ್ ಬೇಸಿಕ್ ಅಂತ ಅಂದರೆ CH3 ಮತ್ತು NH2 ಗ್ರೂಪ್ ಇರೋಂಥ ಎರಡೂ ಕಾಂಪೌಂಡು ಮೋರ್ ಬೇಸಿಕ್, ಎರಡೂ ಕಾಂಪೌಂಡು ಮೋರ್ ಬೇಸಿಕ್ ನೇಚರನ್ನು ಅಪಿಯರ್ ಮಾಡೋದ್ರಿಂದ ಐಲ್ ಕನ್ಸಿಡರ್ ಆಪ್ಷನ್ 1. ಸೊ ದಟ್ ಈಸ್ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್. ಸೊ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಏನು ಮಾಡುತ್ತೆ? ಎಲೆಕ್ಟ್ರಾನ್ಸನ್ನು ಪುಷ್ ಮಾಡುತ್ತೆ ಟುವರ್ಡ್ಸ್ ನೈಟ್ರೋಜನ್. ಸೊ ಎಲೆಕ್ಟ್ರಾನ್ಸನ್ನು ನೈಟ್ರೋಜನ್ ಕಡೆ ಪುಷ್ ಮಾಡಿ ಅವೈಲಬಿಲಿಟಿ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸನ್ನು ಇನ್ಕ್ರೀಸ್ ಮಾಡುತ್ತೆ. and also it is going to increases the basic nature. ಮತ್ತೆ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಏನು ಮಾಡುತ್ತೆ? ಡಿಕ್ರೀಸಸ್ ದ ಅವೈಲಬಿಲಿಟಿ ಆಫ್ ದ ಎಲೆಕ್ಟ್ರಾನ್ಸ್ ಅಂಡ್ ಇಟ್ ಈಸ್ ಗೋಯಿಂಗ್ ಟು ಡಿಕ್ರೀಸಸ್ ದ ಬೇಸಿಕ್ ನೇಚರ್ ಆಫ್ ದ ಕಾಂಪೌಂಡ್. ಸೊ ಇಲ್ಲಿ ಮೋರ್ ಬೇಸಿಕ್ ಕಾಂಪೌಂಡ್ ಯಾವುದು ಅಂತ ಅಂದರೆ ಆಪ್ಷನ್ 1 ಅಲ್ಲಿ ನಮಗೆ ಬೋತ್ CH3 ಮತ್ತೆ NH2 ಗ್ರೂಪ್ ಅಟ್ಯಾಚ್ ಆಗಿರೋದ್ರಿಂದ ಬೋತ್ ವಿ ಕನ್ಸಿಡರ್ಡ್ ಆಸ್ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ಸ್ and so that we can call it as option 1 is the right answer for this. Next question, which of the following is the strongest base ಅಂತ ಹೇಳಿದ್ದಾರೆ. ಕೊಟ್ಟಿರುವಂಥ ಎಕ್ಸಾಂಪಲ್ ಅಲ್ಲಿ ಯಾವುದು ಸ್ಟ್ರಾಂಗೆಸ್ಟ್ ಬೇಸ್? ಸೊ ಐ ವಿಲ್ ರೈಟ್ ದ ಸ್ಟ್ರಕ್ಚರ್ ಫಾರ್ ಆಪ್ಷನ್ಸ್ NH2 and another ring, aromatic ring. Then second option is third option is then fourth option I'll write here. Okay, this is the fourth option. ಸೊ ಈ 4 ಆಪ್ಷನ್ ಅಲ್ಲಿ ಯಾವುದು ಸ್ಟ್ರಾಂಗೆಸ್ಟ್ ಬೇಸ್ ಅಂತ ಕೇಳ್ತಿದ್ದಾರೆ. ಸಿ ಯೂಶುವಲಿ ಆಲಿಫ್ಯಾಟಿಕ್ ಅಮೈನ್ಸ್ ಆರ್ ಸ್ಟ್ರಾಂಗೆಸ್ಟ್. Aliphatic amines are what? Strongest base than aromatic
than aromatic amines. Aromatic amines. So aliphatic amines are strong base than what? Aromatic amines ಆಗಿರುತ್ತೆ. So that option 2 ಏನಿದೆ, option B ಏನಿದೆ, that is the right suitable answer. Aliphatic amines are more basic than aromatic amines. ನೋಡಿ ಇಲ್ಲಿ aromatic ರಿಂಗ್ಗೆ amine ಅಟ್ಯಾಚ್ ಆಗಿದೆ, ಅಂಡ್ ಇಲ್ಲಿ ಸಹ ಇಲ್ಲಿ ಆಲಿಫ್ಯಾಟಿಕ್ ಗ್ರೂಪ್ಗೆ ಲೈಕ್ ಸೈಕ್ಲೋಹೆಕ್ಸಿನ ಸೈಕ್ಲೋಹೆಕ್ಸಿ ಎಕ್ಸೆನಾಲ್ಗೆ NH2 ಗ್ರೂಪ್ ಅಟ್ಯಾಚ್ ಆಗಿದೆ. ಇದನ್ನ ನಾವು ಆಲಿಫ್ಯಾಟಿಕ್ ಅಮೈನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದೆನ್ ಆಪ್ಷನ್ 3 ಅಂಡ್ ಆಪ್ಷನ್ 4 ಆಲ್ಸೋ ರಾಂಗ್ ಆಪ್ಷನ್ಸ್. So we can choose option B is the right answer for this, because it is the aliphatic, even though if it is attached to the aromatic ring, but NH2 group is attached to the another ring, so that it is a strong base than that of the aromatic amines. Next, which of the following has ಮ್ಯಾಕ್ಸಿಮಮ್ ಪಿ ಕೆ ಬಿ ವ್ಯಾಲ್ಯೂ ಅಂತ ಕೇಳ್ತಿದ್ದಾರೆ. ಸೊ ಕೊಟ್ಟಿರೋಂಥ ಆಪ್ಷನ್ಸ್ ಅಲ್ಲಿ ಯಾವುದು ಮ್ಯಾಕ್ಸಿಮಮ್ ಪಿ ಕೆ ಬಿ ವ್ಯಾಲ್ಯೂನ ಹೊಂದಿರುತ್ತೆ ಅಂತ. ಸೊ ಫಸ್ಟ್ ಆಪ್ಷನ್ ಈಸ್ ಈಥೈಲ್ ಅಮೈನ್ ಕೊಟ್ಟಿದ್ದಾರೆ, ಅಂಡ್ ಸೆಕೆಂಡ್ ಆಪ್ಷನ್ ಈಸ್ ಬೆನ್ಸೀನ್ ರಿಂಗ್ಗೆ NH3 ಅಟ್ಯಾಚ್ ಆಗಿರುತ್ತೆ, ಅಂಡ್ ಆಪ್ಷನ್ ಸಿ ಇಸ್ ಡೈಥೈಲ್ ಅಮೈನ್ ಕೊಟ್ಟಿದ್ದಾರೆ, ಅಂಡ್ ಆಪ್ಷನ್ ಡಿ ಇಸ್ ಅನಿಲಿನ್. ಆಪ್ಷನ್ ಡಿ ಇಸ್ ವಾಟ್? ಅನಿಲಿನ್. ಇದು ಬೆನ್ಸೈಲ್ ಅನಿಲಿನ್ ಅಂತ ಕೊಟ್ಟಿದ್ದಾರೆ. ಸೊ NH2 ಅನಿಲಿನ್. ಆಪ್ಷನ್ 4 ಇಸ್ ವಾಟ್? ಅನಿಲಿನ್. ಸೊ ಈ 4 ಆಪ್ಷನ್ಸ್ ಅಲ್ಲಿ ವಿಚ್ ಒನ್ ಇಸ್ ಹ್ಯಾವಿಂಗ್ ದ ಮ್ಯಾಕ್ಸಿಮಮ್ ಪಿ ಕೆ ಬಿ ವ್ಯಾಲ್ಯೂ ಅಂತ ಅಂದ್ರೆ, ಸೊ ದ ವಿಚ್ ವೀಕ್ ಬೇಸ್ ಇದರಲ್ಲಿ ಯಾವುದು ಅಂತ ಅಂದ್ರೆ ಅನಿಲಿನ್ ಇಸ್ ಅ ವೀಕ್ ಬೇಸ್. ಸೊ ದಟ್ ಇದು ವೀಕ್ ಬೇಸ್ ಆಗಿರೋದ್ರಿಂದ ಕಂಪೇರ್ ಟು ಅದರ್ ಕಾಂಪೌಂಡ್, ದಿಸ್ aromatic amine is what? Weak base. So that it is having the maximum pKb value. Maximum pKb value. So it is the weak base ಆಗಿರೋದ್ರಿಂದ it is having what? Maximum pKb value. Okay, we'll move on to the next question. An aromatic compound A on treatment with the aqueous ammonia and heating forms compound B, which on heating with Br2 and KOH forms a compound C of the molecular formula C6H7N. Okay, C6H7N ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ದೆನ್ ದ ಕನ್ವರ್ಷನ್ ಆಫ್ B to C ಏನು ಅಂತ ಕೇಳ್ತಿದ್ದಾರೆ. ದ ಕನ್ವರ್ಷನ್ ಆಫ್ B to C. ಸೊ ಆಕ್ಚುಲಿ ಇದು ಆರೋಮ್ಯಾಟಿಕ್ ಕಾಂಪೌಂಡು A ಈಸ್ ಟ್ರೀಟೆಡ್ ವಿತ್ ವಾಟ್? aqueous NH3 ಜೊತೆ ರಿಯಾಕ್ಷನ್ ಆಗ್ತಾ ಇದೆ, ಆ್ಯಂಡ್ ಹೀಟ್ ಮಾಡಿದ್ರೆ ಇದನ್ನ ವಿ ಆರ್ ಗೋಯಿಂಗ್ ಟು ಗೆಟ್ ದ ಪ್ರಾಡಕ್ಟ್ ಬಿ. ಮತ್ತೆ ಬಿನ ವಿಚ್ ಆನ್ ಹೀಟಿಂಗ್ ವಿತ್ Br2, ಮತ್ತೆ Br2 ಜೊತೆ ಟ್ರೀಟ್ ಮಾಡಿದ್ರೆ ಆ್ಯಂಡ್ KOH. So we are going to get the product C, which is having the formula C6H7N ಅಂತ ಪ್ರಾಡಕ್ಟ್. See, this reaction is nothing but Hoffman bromamide degradation reaction. ಅಡಿಷನ್ ಆಫ್ ಬ್ರೋಮಿನ್ ಮಾಡ್ತಿದ್ದೀವಿ, ಆ್ಯಂಡ್ ಇಲ್ಲಿ ವಾಟ್ ಎವರ್ ಲೈಕ್ ಇನ್ ಪ್ರೆಸೆನ್ಸ್ ಆಫ್ aqueous NH3 ಮಾಡ್ತಿರೋದ್ರಿಂದ ಡೈರೆಕ್ಟ್ಲಿ ಈ ಕ್ವಶನ್ ಅನ್ನ ನಾವು ಅರ್ಥ ಮಾಡ್ಕೊಂಡ್ಮೇಲೆ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ ಎ Hoffman bromamide degradation reaction ಅಂತ ನಾವು ಹೇಳ್ಬೋದು. ಓಕೆ, ಸೊ ದಟ್ ಕನ್ವರ್ಷನ್ ಆಫ್ B to C, ಬಿ ಇಂದ ಸಿಗೆ ಕನ್ವರ್ಟ್ ಆಗ್ತಿರೋಂಥ ಪ್ರೋಸೆಸ್ ನೇಮ್ ಏನು, ಪ್ರೋಸೆಸ್ ಯಾವುದು ಅಂತ ಹೇಳಿದ್ರೆ Hoffman bromamide degradation reaction ಅಂತ ಹೇಳ್ತೀವಿ. ಸೊ ಆಪ್ಷನ್ 1 ಇದಕ್ಕೆ ಸೂಟಬಲ್ ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ದ ಕಾಂಪೌಂಡ್ ಬಿ ಆಗಿದ್ರೆ ಏನು, ಕಾಂಪೌಂಡ್ ಬಿ ಏನಾಗಿರುತ್ತೆ ಅಂತ ಕೇಳ್ತಿದ್ದಾರೆ. ಸಿ ಅಂಡ್ ಆಪ್ಷನ್ಸ್ ದೇ ಹ್ಯಾವ್ ಗಿವನ್ ಲೈಕ್ ದ ಫಸ್ಟ್ ಆಪ್ಷನ್ ಈಸ್ CONH2 benzamide. ಓಕೆ, ದೆನ್ ಬೆನ್ಸಿನ್ ರಿಂಗ್ಗೆ CN ಅಟ್ಯಾಚ್ ಆಗಿರುತ್ತೆ, ದೆನ್ ಬೆನ್ಸಿನ್ ರಿಂಗ್ಗೆ NH2 ಅಟ್ಯಾಚ್ ಆಗಿರುತ್ತೆ, ದೆನ್ COCl. ಸೊ ಈ 4 ಆಪ್ಷನ್ ಅಲ್ಲಿ ಬಿ ಏನಾಗಿರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಹಿಯರ್ ವೆನ್ ದ reaction ಏನು, A is treated with aqueous NH3 under some amount of heat, B is going to form ಅಂತ ಅಂದ್ರೆ that B product is nothing but it is a amide. Okay, B ಏನಾಗಿರುತ್ತೆ? It is amide ಆಗಿರುತ್ತೆ, benzamide, CONH2. B is benzamide. Then next
ಕ್ವಶನ್ ಹೋಗೋಣ. ದ ಕಾಂಪೌಂಡ್ ಎ, ಹಾಗಿದ್ರೆ ಕಾಂಪೌಂಡ್ ಎ ಏನಾಗಿರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ದ ಆಪ್ಷನ್ಸ್ ಆರ್ ಬೆನ್ಸಮೈಡ್, ದೆನ್ CN, then aniline, and option D is ಬೆನ್ಸಿನ್ ರಿಂಗ್ಗೆ COCl ಅಟ್ಯಾಚ್ ಆಗಿರುತ್ತೆ. ಓಕೆ, ಸೊ ಈಗ ಇದರಲ್ಲಿ ಎ ಏನಾಗಿರುತ್ತೆ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಅಂತ ಕೇಳ್ತಿದ್ದಾರೆ. ಸೊ ದ ಎ ಈಸ್ ವೆನ್ ಎ ಇಸ್ ಈಕ್ವಲ್ಸ್ ಟು ಬೆನ್ಸಾಯಿಲ್ ಕ್ಲೋರೈಡ್, COCl, ಬೆನ್ಸಾಯಿಲ್ ಕ್ಲೋರೈಡ್ ಏನಾಗಿರುತ್ತೆ ಎ. ಓಕೆ, ಸೊ ಎ ಇಸ್ ನಥಿಂಗ್ ಬಟ್ ವಾಟ್, ಬೆನ್ಸಾಯಿಲ್ ಕ್ಲೋರೈಡ್. ಓಕೆ, ಸೊ ಈಗ ಬೆನ್ಸಾಯಿಲ್ ಕ್ಲೋರೈಡ್ ಎ ಏನಾಗಿರುತ್ತೆ, ಬೆನ್ಸಾಯಿಲ್ ಕ್ಲೋರೈಡ್ ಇಟ್ ಈಸ್ ಟ್ರೀಟೆಡ್ ವಿತ್ ದ aqueous NH3. ಸೊ ಪ್ರಾಡಕ್ಟ್ ಏನು ಬರುತ್ತೆ, ಬೆನ್ಸಮೈಡ್ ಬರುತ್ತೆ. ಮತ್ತೆ ಬೆನ್ಸಮೈಡ್ಗೆ ಬ್ರೋಮಿನೇಷನ್ ಮಾಡಿದಾಗ ಸೊ ನಮಗೆ ಪ್ರಾಡಕ್ಟ್ when the benzyl chloride undergoes bromination, so we'll be getting the product C, which is having the formula C6H7N ಅಂತ. ಸೊ ಅಂದ್ರೆ ಅನಿಲಿನ್ ನಮಗೆ ಪ್ರಾಡಕ್ಟ್ ಬರುತ್ತೆ. ಓಕೆ, so that is the answer for all the comprehension questions. Next we'll move on to the next question. IUPAC name of aniline ಏನು ಅಂತ ಕೇಳ್ತಿದ್ದಾರೆ. Okay, so what is the IUPAC name of aniline? So aniline, it is the common name. Okay, so IUPAC name ಅಂತ ಬಂದಾಗ which is having C6H5NH2. It is nothing but C6H7N ಇರುತ್ತೆ ಫಾರ್ಮುಲಾ. ಇಟ್ ಈಸ್ ಫಸ್ಟ್ ಆಪ್ಷನ್ ಈಸ್ ಫಿನೈಲಮೈನ್ ಕೊಟ್ಟಿದ್ದಾರೆ, ಅಂಡ್ ಆಪ್ಷನ್ 2 ಈಸ್ ಅಮೈನೋ ಬೆನ್ಸಿನ್, ಆಪ್ಷನ್ 3 ಈಸ್ ಬೆನ್ಸೈಲ್ ಅಮೈನ್, ಅಂಡ್ ಆಪ್ಷನ್ 4 ಈಸ್ ಬೆನ್ಸಿನ್ ಅಮೈನ್ ಅಂತ ಕೊಟ್ಟಿದ್ದಾರೆ. ಸೊ ದ ಬೆನ್ಸಿನ್ ಅಮೈನ್, ಸೊ ಇದು ಬೆನ್ಸಿನ್ ಮತ್ತೆ ಇದು ಅಮೈನ್, ಸೊ ದಟ್ ಇಟ್ ಈಸ್ ಬೆನ್ಸಿನ್ ಅಮೈನ್ ಅಂತ ನಾವು ಹೇಳ್ತೀವಿ. ದ IUPAC ನೇಮ್ ಆಫ್ ಅನಿಲಿನ್ ಈಸ್ ವಾಟ್, benzenamine is the IUPAC name for aniline. Next question is, the reducing agent used for preparing aniline from nitrobenzene in the laboratory is. So ಯಾವ reducing reagent ಅನ್ನ ಯೂಸ್ ಮಾಡ್ತಾರೆ for the preparation of what, aniline from nitrobenzene. nitrobenzene ಇಂದ so we need to prepare what, aniline ಆಗಬೇಕು ಅಂದ್ರೆ ಇಲ್ಲಿ ನಮಗೆ ರಿಡಕ್ಷನ್ ಆಗಬೇಕು. ರಿಡಕ್ಷನ್ in the presence of tin ಅಥವಾ HCl, in presence of what, tin ಅಥವಾ HCl, and along it is going to give what, nascent hydrogen atoms. So nascent hydrogen atoms na form ಮಾಡಿದ್ರೆ this NO2 is going to reduce us to the NH2, so that nitrobenzene is going to convert into what, aniline ಆಗಿ ಕನ್ವರ್ಟ್ ಆಗುತ್ತೆ. Next question, Gabriel thalamide reaction is used for the preparation of what ಅಂತ ಕೇಳ್ತಿದ್ದಾರೆ. Gabriel thalamide reaction ಯಾವುದಕ್ಕೆ ಯೂಸ್ ಮಾಡ್ತಾರೆ, used for the preparation of what? Option 1 primary aromatic amines, secondary amines, primary aliphatic amines ಮತ್ತೆ tertiary amines ಅಂತ ಹೇಳ್ತಿದ್ದಾರೆ. ನಮಗೆ Gabriel thalamide reaction ಅನ್ನ ಮಾಡಿದಾಗ by using thalamide ನಮಗೆ ಪ್ರಾಡಕ್ಟ್ ಆಕ್ಚುಲಿ methyl amino product ಬರೋದು, ಕರೆಕ್ಟಾ? CH3NH2 is going to form as a product. So this is nothing but aliphatic amino, that is primary carbon attach ಆಗಿರೋದ್ರಿಂದ primary aliphatic amines. So we can choose option 3 is the right answer for this. So primary aliphatic amines are going to form as a product. Next question, which of the following pair is correctly matched? ಸೊ ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಯಾವ ಪೇರು ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಕರ್ಟಿಯಸ್ ರಿಯಾಕ್ಷನ್ ಕಾರ್ಬಾಕ್ಸಿಲಿಕ್ ಆಸಿಡ್, ಆಫ್ಮನ್ ರಿಅರೇಂಜ್ಮೆಂಟ್ ರಿಯಾಕ್ಷನ್ ಆಸಿಡ್ ಅಸೈಡ್, ದೆನ್ ಸ್ಕಿಮ್ಡ್ ರಿಯಾಕ್ಷನ್ ಕಾರ್ಬಾಕ್ಸಿಲಿಕ್ ಆಸಿಡ್,
ಲೂಸನ್ ರಿಅರೇಂಜ್ಮೆಂಟ್ ಆಸಿಡ್ ಕ್ಲೋರೈಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಆಪ್ಷನ್ 3 ಏನಿದೆ ಸ್ಕಿಮ್ಡ್ ರಿಯಾಕ್ಷನ್ ಕಾರ್ಬಾಕ್ಸಿಲಿಕ್ ಆಸಿಡ್ ಯೂಸ್ ಮಾಡಿಕೊಂಡು ರಿಯಾಕ್ಟೆಂಟ್ ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ದಿಸ್ ಇಸ್ ದ ಕರೆಕ್ಟ್ ಮ್ಯಾಚಿಂಗ್ ಪೇರ್ ಅಂತ ಹೇಳ್ತೀವಿ. ಓಕೆ, ಸೊ ಕರೆಕ್ಟ್ಲಿ ಮ್ಯಾಚ್ಡ್ ಪೇರ್ ಇಸ್ skimmed reaction with a carboxylic acid. Next is arrange the following in the correct order of their basic character. ಸೊ ಕೊಟ್ಟಿರುವಂಥ ಆಪ್ಷನ್ಸನ್ನು ಆಸ್ ಪರ್ ದ ಬೇಸಿಕ್ ಕ್ಯಾರೆಕ್ಟರ್ ಪ್ರಕಾರ ಅರೇಂಜ್ ಮಾಡಬೇಕು. ಸಿ ಇಲ್ಲಿ ನಮಗೆ ಆಲ್ಕೈಲ್ ಗ್ರೂಪ್ ಇತ್ತು ಅಂತ ಅಂದರೆ ಮೋರ್ ಬೇಸಿಕ್ ಆಗಿರುತ್ತೆ. ನಾವು ಡೈರೆಕ್ಟಾಗಿ ಆಪ್ಷನ್ 2ನ ಫಸ್ಟ್ ಚೂಸ್ ಮಾಡ್ತೀವಿ. ದೆನ್ ನೆಕ್ಸ್ಟು ವಿ ಕ್ಯಾನ್ ಚೂಸ್ NH3 ಅಂತ ತಗೋಬೋದು. ಆಮೇಲೆ ಆರೋಮ್ಯಾಟಿಕ್ ಅಮೈನ್ಸ್. ಓಕೆ, so that second option is first priority, then first option is second priority, third option is the third priority. So that methylamine will be having the more basic character than that of the first one, ammonia than that of the third option. Okay, so that second one is what, CH3NH2 will be having greater basic nature than that of the NH3 than that of the aromatic amine, that is C6H5NH2. ಸೊ ನಾವು ಯಾವ ಆರ್ಡರನ್ನು ಚೂಸ್ ಮಾಡ್ಬೋದು ಆಸ್ ಪರ್ ದಿಸ್ ಅಂದರೆ ಸೆಕೆಂಡ್ ಒನ್, ಫಸ್ಟ್ ಒನ್ ಆ್ಯಂಡ್ ಥರ್ಡ್ ಒನ್. ಸೆಕೆಂಡ್ ಒನ್, ಫಸ್ಟ್ ಒನ್ ಆ್ಯಂಡ್ ಥರ್ಡ್ ಒನ್. ಸಿ ಆಪ್ಷನ್ 3ನ ನಾವು ರೈಟ್ ಆನ್ಸರ್ ಅಂತ ಚೂಸ್ ಮಾಡ್ಬೋದು. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. Next question. When aniline is heated with a chloroform and caustic potash solution, we get. ಸೊ ಅನಿಲಿನನ್ನು ನಾವು ಕ್ಲೋರೋಫಾರ್ಮ್ ಜೊತೆ ಹೀಟ್ ಮಾಡ್ತೀವಿ ಆ್ಯಂಡ್ ಕಾಸ್ಟಿಕ್ ಪೊಟ್ಯಾಶ್ ಸೊಲ್ಯೂಷನ್, ಕಾಸ್ಟಿಕ್ ಪೊಟ್ಯಾಶ್ ಜೊತೆ ರಿಯಾಕ್ಷನ್ ಮಾಡಿದಾಗ ಅಲಾಂಗ್ ವಿತ್ ಕ್ಲೋರೋಫಾರ್ಮ್ ಆ್ಯಂಡ್ ಅನಿಲಿನ್ ಇಸ್ ಟ್ರೀಟೆಡ್ ವಿತ್ ವಾಟ್, ಕ್ಲೋರೋಫಾರ್ಮ್ ಮತ್ತು ಕಾಸ್ಟಿಕ್ ಪೊಟ್ಯಾಶ್ ಸೊಲ್ಯೂಷನ್. ಸೊ ಏನು ಪ್ರಾಡಕ್ಟ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಕನ್ಸಿಡರ್ C6H5NH2 is aniline when it is treated with the potash, that is KOH ಜೊತೆ ರಿಯಾಕ್ಷನ್ ಆಗುತ್ತೆ and in the presence of chloroform CHCl3 ನಮಗೆ cyanides are going to form as a product C6H5NC plus 3KClO plus 3 moles of water is going to form. So this C6H5NC ಏನಿದೆ that is that product is cyanides are going to form as a product. ಸೊ ಇಲ್ಲಿ ನಮಗೆ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, ಫಸ್ಟ್ ಆಪ್ಷನ್ ಇಸ್ ಫಿನೈಲ್ ಐಸೋಸೈನೈಡ್, option 2 is orthochloroaniline, option 3 is benzoic acid, option 4 is phenol. So now option 1 ಏನಿದೆ 1-phenyl isocyanide is the right answer. See, we can write like this. Okay, 1-phenyl isocyanide. So this is the right answer. Option 1 ನಮಗೆ right answer ಆಗುತ್ತೆ. Next question. Aniline dissolves in HCl due to the formation of. ಸೊ ಅನಿಲಿನು ಅನಿಲಿನ್ಗೆ HCl ಆ್ಯಡ್ ಮಾಡಿದಾಗ ಇಟ್ ಈಸ್ ಗೋಯಿಂಗ್ ಟು ಡಿಸಾಲ್ವ್ ಬಿಕಾಸ್ ಆಫ್ ದ ಫಾರ್ಮೇಷನ್ ಆಫ್ ವಾಟ್ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ನಾವು C6H5NH2 ವಿಚ್ ಇಸ್ ಅನಿಲಿನ್, ವೆನ್ ವಿ ಟ್ರೀಟ್ ಅನಿಲಿನ್ ವಿತ್ HCl, ಸೊ ನಮಗೆ ಪ್ರಾಡಕ್ಟು C6H5N ಪ್ಲಸ್ H3Cl ಮೈನಸ್ ಬರುತ್ತೆ. ಓಕೆ, ಸೊ H3Cl ಮೈನಸ್. So C6H5N plus H3Cl minus is going to form. So idana we call it as anilinium chloride anta ಹೇಳ್ತೀವಿ, anilinium chloride. So option 1 ನಲ್ಲಿ ನಮಗೆ ಆನ್ಸರ್ ಇದೆ, that is anilinium chloride. Next question. Acetanilide can be obtained by the following. ಸೊ ನಮಗೆ ಪ್ರಾಡಕ್ಟ್ ಅಸಿಟನಿಲೈಡ್ ಯಾವಾಗ CH3CONH2. ಓಕೆ, ಅಸಿಟನಿಲೈಡ್ ಇಸ್ ವಾಟ್ C6H5NHCOCH3 ಏನಿದೆ ಕ್ಯಾನ್ ಬಿ ಒಬ್ಟೈನ್ಡ್ ಬೈ ದ ಫಾಲೋಯಿಂಗ್. ಆಪ್ಷನ್ 1 ಬೆನ್ಸಾಯ್ಲೇಷನ್ ಆಫ್ ಅನಿಲಿನ್ ಆ್ಯಂಡ್ ಆಪ್ಷನ್ 2 ಇಸ್ ಆಲ್ಕೈಲೇಷನ್ ಆಫ್ ನೈಟ್ರೋಬೆನ್ಸಿನ್, option C is acetylation of aniline and option 4 reaction between acetaldehyde and aniline ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ರಿಯಾಕ್ಷನ್ ಅನ್ನು ಬರೆದಾಗ ಅಸಿಟನಿಲೈಡ್ ಫಾರ್ಮೇಷನ್ ಆಗುವಂಥದ್ದು ಅಸಿಟೈಲ್ ಕ್ಲೋರೈಡ್, ದಟ್ ಈಸ್ CH3COCl when it is treated with the C6H5NH2 ಜೊತೆ ರಿಯಾಕ್ಷನ್ ಆದರೆ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ ಅಂದರೆ ಇದರಲ್ಲಿ
C6H5NHCOCH3. ಸೊ ಇಲ್ಲಿ HCl ರಿಮೂವ್ ಆಗುತ್ತೆ. ಓಕೆ, ಮೈನಸ್ HCl is going to remove. ಸೊ ಇದನ್ನ ನಾನು I'll write like this: C6H5NH2 plus CH3COCl. This Cl is combined with the H and minus HCl is going to remove, and the product obtained is benzene ring ಗೆ NHCOCH3. ಸೊ ಇದು ಅಸಿಟನಿಲೈಡ್.